ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಮೈಸೆಲ್ಫ್ ಭೀಮರೆಡ್ಡಿ ಎಸ್ ಮುದನೂರ್. ಸರಿ, ಇವತ್ತ ಯಾವ್ದಪ್ಪ ಅಂತಂದ್ರೆ ಈ ಪೊಲೀಸ್ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಈ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತನಾಡ್ತಾ ಬರೋದಕ್ಕೆ, ಅಂದ್ರೆ ವಯೋಮಿತಿ ಸಡಿಲಿಕೆ ಕುರಿತು ಇವತ್ತಿನದ ಮಾತನಾಡ್ತಾ ಬರೋದಕ್ಕೆ. ನಾನು ಲಾಸ್ಟ್ ಮಾಡಿರ್ತಕ್ಕಂಥ ಒಂದು ವಿಡಿಯೋನಲ್ಲಿ ತುಂಬಾ ಜನ ಕಮೆಂಟ್ ಹಾಕಿದ್ರೆ, ಸರ್ ಏಜ್ ರಿಲ್ಯಾಕ್ಸೇಷನ್ ಎಷ್ಟು, ಅದಕ್ಕೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಒಂದ್ ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತೇಳಿ. ಸರಿ, ಯಾಕಂದ್ರೆ ಆ ಕ್ಲಾರಿಟಿ ಇವತ್ತು ಯಾಕೆ ನಾನು ಕೊಡ್ತಾ ಇದೀನಪ್ಪ ಅಂತಂದ್ರೆ, ಅವತ್ತಿನ ದಿನದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಾನು ಮಾತಾಡಿರ್ಲಿಲ್ಲ. ಕಾರಣ ಇಷ್ಟೇ, ಅದು ಇನ್ನೂ ಗೊಂದಲದಲ್ಲಿತ್ತು, ಇನ್ನೂ ಚರ್ಚೆಯಲ್ಲಿತ್ತು. ಆಯ್ತಾ, ಅದು ಆ ವಿಡಿಯೋ ಮಾಡಿದ ನಂತರದಲ್ಲಿ ಈ ಸರ್ಕಾರ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಬಂತು. ಅದಕ್ಕೆ ಚರ್ಚೆಯಾಗಿ ಕೂಡ ಒಂದು ಮೀಟಿಂಗ್ ಕೂಡ, ಅದಕ್ಕೆ ಉನ್ನತ ಅಧಿಕಾರಿಗಳ ಜೊತೆ ಅಥವಾ ಸೀನಿಯರ್ ಆಫೀಸರ್ ಜೊತೆಗೆ ಒಂದು ಮೀಟಿಂಗ್ ನಡೀತಾ ಬಂತು. ಗೃಹ ಸಚಿವರೊಂದಿಗೆ ಮತ್ತು ಆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಜೊತೆಗೆ ಒಂದು ಮೀಟಿಂಗ್ ಏರ್ಪಾಡು ಮಾಡ್ತಾ ಬರ್ತಾರೆ. ಅದಕ್ಕೆ ಆ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯಗಳಿಗೆ ಅನುಗುಣವಾಗಿ ಈಗ ಅದನ್ನ ಆ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಒಂದು ಲೆಟರ್ ಅನ್ನ ಸರ್ಕಾರಕ್ಕೆ ಒಂದು ಸುತ್ತೋಲೆಯನ್ನು ಕೊಡ್ತಾ ಸರ್ಕಾರಕ್ಕೆ ಒಂದು ಲೆಟರ್ ನ ಕೊಟ್ಟು ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಮಾಡ್ಬೇಕು ಅಂತ ಅದಕ್ಕೆ ಅನುಮೋದನೆ ತಗೊಳ್ಳೋದಕ್ಕೆ ಒಂದು ಮೀಟಿಂಗ್ ಆಗ್ತಾ ಬಂತು ಇದಕ್ಕೆ. ಸರಿ, ಹಾಗಾದ್ರೆ ಇದು 99% ಆಗುವಂತ ಸಾಧ್ಯತೆ ಇದೆ. ಆ ಏನ್ ಮೀಟಿಂಗ್ ಆಗ್ತಾ ಬರ್ತದೆ ಅನ್ನೋದನ್ನ ಒಂದು ಪೇಪರ್ ತುಣುಕಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಅದರ ಬಗ್ಗೆ ಮಾತಾಡ್ತಾ ಬರೋದಕ್ಕೆ. ಸೊ ಫಸ್ಟ್ ಈ ಸೆಪ್ಟೆಂಬರ್ 12ನೇ ತಾರೀಕು ಇದೊಂದು ಪತ್ರಿಕೆಯಲ್ಲಿ ಒಂದು ಅಂಕಣ ಬಂತಿದ್ದಕ್ಕೆ. ಸೆಪ್ಟೆಂಬರ್ 12, 20, 25ರಂದು ಈ ಪೊಲೀಸ್ ಪೇದೆ ಒಂದ್ರ ಹುದ್ದೆಗೆ ವಯೋಮಿತಿ ಸಡಿಲಿಕೆ ಕುರಿತು ಇದು ತುಂಬಾ ದಿನದಿಂದ ನಮ್ಮ ಅಭ್ಯರ್ಥಿಗಳ ಹೋರಾಟ ಕೂಡ ಆಗಿತ್ತು, ಮಹದ ಆಕಾಂಕ್ಷೆ ಕೂಡ ಆಗ್ತಾ ಬಂದಿತ್ತು. ಅದ್ರ ಕುರಿತು ಒಂದು ಸರ್ಕಾರ ಮಟ್ಟದಲ್ಲಿ ಒಂದು ಕ್ಲಾರಿಟಿ, ಒಂದು ಪಿಕ್ಚರ್ ಸಿಕ್ಕಿದೆ ಅದಕ್ಕೆ. ಸರ್ ನೋಡಿ, ರಾಜ್ಯದಲ್ಲಿ ಪೊಲೀಸ್ ಪೇದೆ ಹುದ್ದೆ ವಯೋಮಿತಿ ಸಡಿಲಿಕೆ ಹೌದಾ, ಅಂದ್ರೆ ಇಷ್ಟು ಹೋರಾಟಗಳ ದಿನದಲ್ಲಿ ಈ ಸಲ ಏನ್ ಮಾಡ್ತದೆ, ಯಾಕಂದ್ರೆ 22ರಲ್ಲಿ ಆದಂತ ನೋಟಿಫಿಕೇಶನ್ ನಂತರದಲ್ಲಿ ಆಗಿರ್ಲಿಲ್ಲ. ಹಾಗಾಗಿ ಈ ಸಲ ಆಗ್ತಕ್ಕಂಥ ನೋಟಿಫಿಕೇಶನ್ಗೆ ವಯೋಮಿತಿ ಸಡಿಲಿಕೆಯೊಂದಿಗೆ ಈ ನೋಟಿಫಿಕೇಶನ್ ಅನ್ನ ಹೊರಡಿಸೋರಿದ್ದಾರೆ. ಹಾಗಾದ್ರೆ ವಯೋಮಿತಿ ಸಡಿಲೆ ಏನು ಎತ್ತ ಅನ್ನೋದನ್ನ ಅದ್ರ ಕುರಿತಿಯಲ್ಲಿ ನೋಡ್ತಾ ಬರೋದಕ್ಕ. ನೋಡಿ, ಕನಿಷ್ಠ ವಯೋಮಿತಿ ಮುಂಚೆ 19 ಏಜ್ ಇತ್ತು. ಹಾಗಾದ್ರೆ ಕನಿಷ್ಠ ವಯೋಮಿತಿ 19 ತುಂಬಿರ್ಬೇಕಾಗಿತ್ತು. ಅದನ್ನ ಕನಿಷ್ಠ ವಯೋಮಿತಿ 19 ಇರುವುದನ್ನ 1 ವರ್ಷ ಇಳಿಕೆ ಮಾಡ್ತಾ ಬಂದಿದ್ದಾರೆ. ಇಳಿಕೆ ಅಂದ್ರೆ 18ಕ್ಕೆ ಇಳಿಸಲಾಗ್ತಾ ಬಂದದ. ಅಂದ್ರೆ PUC ಈಗ ನೋಡಿ, ನಾವು 14, 15 ವಯಸ್ಸಿಗೆ SLC ಮುಗಿದು 16, 17 ಅಥವಾ 18 ವಯಸ್ಸಿಗೆ ನಾವು PUC ಮುಗಿಸ್ತಾ ಬರ್ತಿದ್ದಂತೆ ನಮ್ಗೆ 18 ರನ್ನಿಂಗ್ ಇದ್ರೆ 17 ಕಂಪ್ಲೀಟ್ ಆಗಿ 17 ಫುಲ್ ಮುಗಿದು 18 ಏಜ್ ರನ್ನಿಂಗ್ ಇತ್ತು ಅಂತಂದ್ರೆ ನಾನು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತೇನೆ. ಅದನ್ನ ಮುಂಚೆ 19 ವಯಸ್ಸಿತ್ತು, ಬಟ್ ಅದು 1 ವರ್ಷ ಇಳಿಕೆ ಮಾಡ್ತಾ ಬಂದ್ರೆ ಅದಕ್ಕೆ ಕನಿಷ್ಠ ವಯೋಮಿತಿಯಲ್ಲಿ 1 ವರ್ಷ ಇಳಿಕೆ ಮಾಡ್ಲಾಗ್ತಾ ಬಂದಿದೆ. ಹಾಗಾದ್ರೆ ಕರಿತಾ ಬರ್ತೀವಿ, ಕನಿಷ್ಠ ವಯೋಮಿತಿ 19ರಿಂದ 18ಕ್ಕೆ ಇಳಿಸಲಾಗ್ತಾ ಬಂದಿದೆ. ಮತ್ತು ಗರಿಷ್ಠ ವಯೋಮಿತಿ ಏನಾಗ್ತಾ ಬಂದಪ್ಪ ಅಂದ್ರೆ ಸಾಮಾನ್ಯ ವರ್ಗಕ್ಕೆ 27, ಸಾಮಾನ್ಯ ವರ್ಗಕ್ಕೆ ಯಾವ್ದಪ್ಪ ಅಂದ್ರೆ 27, ಅಂದ್ರೆ ಸಾಮಾನ್ಯ ವರ್ಗ ಅಂದ್ರೆ GM ಕ್ಯಾಟಗರಿ ಅಂತ ಕರಿತಾ ಬರ್ತೀವಿ. ಇದಕ್ಕೆ GM ವರ್ಗ 27, ಮುಂಚೆ ಇದು 25 ಇತ್ತು, ಈಗ 27, 2 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಇದಕ್ಕೆ. ಮತ್ತೆ ಹಿಂದುಳಿದ ವರ್ಗ SC ST ಗೆ 30 ವರ್ಷ. ಇದು ಮುಂಚೆ ಹಿಂದುಳಿದ ವರ್ಗ SC ST ಗೆ 27 ಇತ್ತು, ಅವರಿಗೆ ಏನಾಗಿದೆ 30 ಕೊಟ್ಟಿದ್ದಾರೆ. ಅವರಿಗೆ 30 ವರ್ಷಕ್ಕೆ ನಿಗದಿ ಮಾಡ್ಲಾಗ್ತಾ ಬಂದದ. ಸರಿ, ಹಾಗಾದ್ರೆ ಇದರಲ್ಲಿ ಏನೆಲ್ಲ ಕೊಡ್ತಾ ಬಂದಿದ್ದಾರೆ ಅದಕ್ಕೆ ನೋಡಿ. ಇದನ್ನ ಈ ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಇದಕ್ಕೆ ಇಲ್ಲಿ ರಾಜ್ಯದಲ್ಲಿ ಪೊಲೀಸ್ ಪೇದೆ ಹುದ್ದೆ ನೇಮಕಾತಿ ವಯೋಮಿತಿ ಸಡಿಲಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು. ಕನಿಷ್ಠ ವಯೋಮಿತಿ ಕೂಡ 19ರಿಂದ 18 ವರ್ಷಕ್ಕೆ ಈ ಕನಿಷ್ಠ ವಯೋಮಿತಿಯಲ್ಲಿ ಏನದ 19ರಿಂದ 18ಕ್ಕೆ ಕನಿಷ್ಠ ವಯೋಮಿತಿ ಇಳಿಸಲಾಗ್ತಾ ಬರ್ತಾ ಇದೆ. ಮತ್ತೆ ಅದೇ ರೀತಿ ಪರಿಶಿಷ್ಟ ಜಾತಿ ಅಂದ್ರೆ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ ಮೊದಲು 25 ಇತ್ತು, ಈಗ 27 ಮಾಡ್ಲಾಗ್ತಾ ಬಂದಿದೆ. ಆಮೇಲೆ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಅಂದ್ರೆ OBC SC ST ಅಂತ ಅಂದ್ರೆ ಕರಿತಾ ಬರ್ತಿದ್ದಕ್ಕೆ ಹಿಂದುಳಿದ ವರ್ಗ OBC ಅದರ್ ಬ್ಯಾಕ್ವರ್ಡ್ ಕಾಸ್ಟರ್ಸ್ ಅಂತ ಕರಿತಾ ಬರ್ತಿದ್ದಕ್ಕೆ. ಆಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅದಕ್ಕೆ SC ಮತ್ತು ST ಅಂತ ಬಂದಾಗ ಆ ಸಮುದಾಯದವರಿಗೆ ಗರಿಷ್ಠ ವಯೋಮಿತಿ ಮೊದಲು 27 ಇತ್ತು, ಈಗ 30ಕ್ಕೆ ಹೆಚ್ಚಿಸಲಾಗಿದೆ ಅಂದ್ರೆ ಅಧಿಕೃತ ಇನ್ನು ಸರ್ಕಾರದಿಂದ ಸುತ್ತೋಲೆ ಹೊರಡಿಸಬೇಕು. ಇದನ್ನ ಅಂದ್ರೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಗೃಹ ಸಚಿವರೊಂದಿಗೆ ಮೀಟಿಂಗ್ ಮಾಡಿ ಇದನ್ನ ನಿರ್ಧರಿಸಲಾಗಿರ್ತಕ್ಕಂಥದ್ದು. ಇದಕ್ಕೆ ಪೊಲೀಸ್ ಪೇದೆ ಹುದ್ದೆಗೆ ನೇಮಕಕ್ಕೆ ವಯೋಮಿತಿ ಸಡಿಲಿಕೆ ಕುರಿತು ಪ್ರಸ್ತಾಪನೆಯೊಂದನ್ನು ಸಲ್ಲಿಸುವಂತೆ ಗೃಹ ಸಚಿವರು ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ DGIG MA ಸಲೀಂ ಅವರಿಗೆ ಸೂಚನೆ ನೀಡಿದ್ದು, ತಮ್ಮ ಮೂಲಕ ಪೊಲೀಸ್ ಪೇದೆ ಹುದ್ದೆ ಆಕಾಂಕ್ಷಿಗಳು ಹಲವು ವರ್ಷಗಳಿಂದ ವಯೋಮಿತಿ ಸಡಿಲಿಸುವಂತೆ ನಡೆಸುತ್ತಿದ್ದ ಹೋರಾಟಕ್ಕೆ ಸರ್ಕಾರ ಮನ್ನಣೆ ನೀಡಿದಂತಾಗಿದೆ. ಅನೇಕ ವರ್ಷದ ಹೋರಾಟದ ಪ್ರತಿಫಲವಾಗಿ ಈ ಸಲ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸರ್ಕಾರಕ್ಕೆ ಈ ರೀತಿ ಮಾಡ್ಲೇಬೇಕು ಅಂತ ಈ ಕಡೆ ಅದಕ್ಕೆ ಇವರಿಗೆ ಈ DGIG ಅವರಿಗೆ ಈ ಗೃಹ ಸಚಿವರು ಕೂಡ ಏನಂದ್ರೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಗುರುವಾರ ಗೃಹ ಸಚಿವರು ಡಾಕ್ಟರ್ G. ಪರಮೇಶ್ವರ್ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ನಡೆದಿದ್ದು, ಸಭೆಯಲ್ಲಿ ಈ ಸಂಬಂಧ ಪೊಲೀಸ್ ಪೇದೆ ನೇಮಕಾತಿ ಸದ್ಯ ನಿಗದಿಯಾಗಿರುವಂತಹ ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿ ಎರಡರಲ್ಲಿಯೂ ಕೂಡ
ಸಡಿಲಿಕೆ ಮಾಡಿ ಪ್ರಸ್ತಾವನೆಯನ್ನು ಕೂಡ ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಪರಮೇಶ್ವರ್ ಅವರು ಸೂಚಿಸಿದ್ದಾರೆ. ನೋಡಿ, ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿಗೆ ನಾನು ಈಗೇನು ಹೇಳಲಾಗ್ತಾ ಬಂದಿನಲ್ಲ, ಅದಕ್ಕೆ ಆ ರೀತಿ ಅದೇ ಅಂದ್ರೆ ಹೊರಡಿಸ್ಬೇಕಂತೇಳಿ ಸರ್ಕಾರಕ್ಕೆ ಏನಾಗ್ತದೆ ಸಡಿಲಿಕೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸ್ತಾ ಬರ್ತಾ ಇದೆ ಇದಕ್ಕೆ ಎಂದು ಉನ್ನತ ಮೂಲಗಳು ತಿಳಿಸಿವೆ. ಈ ಮೂಲಗಳ ಪ್ರಕಾರ ದಸರಾ ಹಬ್ಬಕ್ಕೂ ಮುಂಚೆ ಒಂದ್ ಸ್ವಲ್ಪ ಗೊತ್ತಿರ್ಲಿ, ದಸರಾ ಹಬ್ಬ ಇವತ್ತಿನ ಡೇಟ್ ಇವತ್ತು 15, ನಾಳೆ 16, ಇವತ್ತು 15, 21ನೇ ತಾರೀಕಿಗೆ ಅಮಾವಾಸ್ಯೆ ನಂತರದಲ್ಲಿ ದಸರಾ ಆರಂಭ, 2ನೇ ತಾರೀಕು ದಸರಾ ಆರಂಭವಾಗ್ತದೆ. ಅಂದ್ರೆ ಈ ತಿಂಗಳು ಕೊನೆ ಮುಗಿತು. ನೆಕ್ಸ್ಟ್ ಮಂತ್ ಅಲ್ಲಿ ಇದನ್ನೆಲ್ಲ ಪೊಲೀಸ್ ಪೇದೆ ಕಾನ್ಸ್ಟೇಬಲ್ ಕೂಡ ಒಂದು ಅಧಿಸೂಚನೆ ಹೊರಡಿಸುವಂತ ಎಲ್ಲಾ ಲಕ್ಷಣಗಳಿದಾವೆ. ಹಾಗಾದ್ರೆ ಮುಂದಿನ ತಿಂಗಳ ಸೆಪ್ಟೆಂಬರ್ ಆಯ್ತು, ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಹಾಗಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಏನಾಗ್ತಾ ಬರ್ತದೆ, ಅದಕ್ಕೆ ಕಾಲ್ಫಾರ್ಮ್ ಕೂಡ ಕಂಪಲ್ಸರಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾ ಬರ್ತದೆ ಅದಕ್ಕೆ. ಸೊ ಅದಕ್ಕೆ ಹೊರಡಿಸ್ತಾ ಬರ್ತದೆ. ಅದಕ್ಕೆ ಹಬ್ಬಕ್ಕೂ ಮುನ್ನ ಏನ್ ಮಾಡ್ತಾ ಬರ್ತದೆ, ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಸಲ್ಲಿಕೆಯಾಗುವ ಸಾಧ್ಯತೆಗಳು ಇದೆ. ಬಲ್ಲ ಮೂಲಗಿಂದ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಮೊದಲಿಗೆ ಕನಿಷ್ಠ 18ಕ್ಕೆ ಇಳಿಕೆ. ಸದ್ಯ ರಾಜ್ಯದಲ್ಲಿ ಪೊಲೀಸ್ ಪೇದೆ ನೇಮಕಾತಿ ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು ಮೊದಲು 19 ಇತ್ತು, ಮೊದಲ ಸ್ಥಿತಿಗೆ 19 ಇತ್ತು. 19 ವರ್ಷ ಪೂರೈಸಬೇಕಾಗಿದೆ. ಅದೇ ತಮಿಳುನಾಡು, ಮಹಾರಾಷ್ಟ್ರ, ಮಧ್ಯಪ್ರದೇಶ ಸೇರಿ ಇನ್ನಿತರ ರಾಜ್ಯಗಳಲ್ಲಿ ಕೂಡ ವಯೋಮಿತಿ 18 ವರ್ಷಕ್ಕೆ ಸೀಮಿತ ಮಾಡಲಾಗಿದೆ. ಅದೇ ಮಾದರಿಯನ್ನು ಕೂಡ ಇದೀಗ ರಾಜ್ಯದಲ್ಲಿಯೂ ಕೂಡ ಅಳವಡಿಸಲಾಗುತ್ತಿದ್ದು ಕನಿಷ್ಠ ವಯೋಮಿತಿ 18ಕ್ಕೆ ಇಳಿಸುವಂತ ಚರ್ಚೆ ಮಾಡಲಾಗಿದೆ. ಈ ಕುರಿತು ಪ್ರಸ್ತಾವನೆಯನ್ನು ಚರ್ಚೆ ಮಾಡಲಾಗಿದೆ. ಈ ಕುರಿತು ಪ್ರಸ್ತಾವನೆಯಲ್ಲಿ ಕೂಡ ಉಲ್ಲೇಖಿಸುವಂತೆಯೂ ಅಧಿಕಾರಿಗಳಿಗೆ ಅದಕ್ಕೆ ಡಾಕ್ಟರ್ ಪರಮೇಶ್ ಜಿ ಅವರು ಕೂಡ ಏನಪ್ಪ ಸೂಚನೆ ಕೊಟ್ಟಿದ್ದಾರೆ ಅವರು. ಅದಕ್ಕೆ ಸರಿ, ಗರಿಷ್ಠ 27 ಮತ್ತು 30ಕ್ಕೆ ನಿಗದಿ ಮಾಡ್ತಾ ಬಂದ್ರೆ ಅದಕ್ಕೆ ಕನಿಷ್ಠ ವಯೋಮಿತಿ ಕೂಡ ಜೊತೆಗೆ ಗರಿಷ್ಠ ವಯೋಮಿತಿಯೂ ಕೂಡ ಇಲ್ಲಿ ಬದಲಾವಣೆ ಕೂಡ ತರಲಾಗುತ್ತಿದೆ. ಹಾಲಿ ಸಾಮಾನ್ಯ ವರ್ಗ ಅಂದ್ರೆ ಈ ಪ್ರಸ್ತುತ ಸಾಮಾನ್ಯ ವರ್ಗದವರಿಗೆ 25 ವರ್ಷ ಇತ್ತು. ಹಿಂದುಳಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ 27 ಇತ್ತು. ಹಾಗಾದ್ರೆ ಈಗ ಏನಾಗುತ್ತೆ, ಸಾಮಾನ್ಯ ವರ್ಗ ಗರಿಷ್ಠ ವಯೋಮಿತಿಯನ್ನ 27 ವರ್ಷಕ್ಕೆ ಹಾಗೂ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಗಳಿಗೆ 30 ವರ್ಷ ಅಂತ ನೋಡ್ರಪ್ಪ. ಇಲ್ಲಿ ನೀವು ಕಮೆಂಟ್ ಅಲ್ಲಿ ಆಗ್ತದೆ, ಸರ್ ನಂದು 3A ಅದ ಸರ್, ನಂದು 3B ಅದ ಸರ್, ನಂದು 2A ಅದ ಸರ್, ನಂದು 2B ಅದ ಸರ್ ಅಂತ ಹೇಳ್ತಾರೆ. ನೋಡಿ, 2A 2B 3A 3B ಈ 4 ಕೆಟಗಳು OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬರ್ತದೆ. ಇದಕ್ಕೆ OBC ಅಂದ್ರೆ ಇಲ್ಲಿ ಕರಿತಾ ಬರ್ತೀವಿ. ಇದಕ್ಕೆ ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗ ಅಂತ ಕನ್ನಡದಾಗ ಹಿಂದುಳಿದ ವರ್ಗ, ಇದಕ್ಕೆ ಇಂಗ್ಲಿಷ್ OBC ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಅಂತ ಕರಿತಾ ಬರ್ತೀವಿ. ಇದಕ್ಕೆ ಅವರಿಗೆ ಮುಂಚೆ ಎಷ್ಟಿತ್ತಲ್ಲ, ಇದಕ್ಕೆ ಮುಂಚೆ 27 ಇತ್ತು, ಈಗ 30 ಮಾಡಿದ್ದಾರೆ. ಆಮೇಲೆ ಬರೀ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಅವರಿಗೆ ಮೊದಲು 25 ಇತ್ತು, ಈಗ 27 ಮಾಡಿದ್ದಾರೆ. ಮತ್ತ ಆಮೇಲೆ ಕಮೆಂಟ್ ಅಲ್ಲಿ ಸರ್ ನಂದು 3A ಅದ ಸರ್, ನಂದು 3B ಅದ ಸರ್, ನಂದು 2A ಅದ ಸರ್, ನಂದು 2B ಅದ ಸರ್, ನಂದು ಎದುರಾಗ ಬರುತ್ತೆ ಸರ್ ಅಂತ ಅನ್ಕೋಬೇಡ. ಅಲ್ಲಿ OBC ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಅಥವಾ ಹಿಂದುಳಿದ ವರ್ಗ ಅಂತ ಬರ್ತೈತೆ. ನೀವು 2A ಇರು, 2B ಇರು, 3A ಇರು, 3B ಇರು, ಅದು ಹಿಂದುಳಿದ ವರ್ಗ ನಿಮಗೆ ಬರುವಂತ ಏಜು. ಹಾಗಾದ್ರೆ ಕನಿಷ್ಠ ವಯೋಮಿತಿ SC ST ಅದರ ಎಲ್ಲರಿಗೂ ಕೂಡ ಕನಿಷ್ಠ 18, ಬಟ್ ಗರಿಷ್ಠ GM ದವರಿಗೆ 27, OBC ಮತ್ತು SC ST ದವರಿಗೆ ಗರಿಷ್ಠ ವಯೋಮಿತಿ 30. ಇದು ಪೊಲೀಸ್ ಕಾನ್ಸ್ಟೇಬಲ್ಗೆ ಮತ್ತು PSI ಬೇರೆ ಆತ. PSI ಬಂದಾಗ ಅದ್ರ ಬಗ್ಗೆ ಮತ್ತೆ ಮುಂದೆ ಮಾತಾಡ್ತಾ ಬರ್ತೀನಿ. ನಾನು ಪ್ರಸ್ತುತ ಕ್ಲಾರಿಟಿ ಫುಲ್ ಬರೀ ನಾನು PC ಪೊಲೀಸ್ ಪೇದೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಸರಿ, ಹಾಗಾದ್ರೆ 30 ವರ್ಷಕ್ಕೆ ಕೂಡ ಗರಿಷ್ಠ ವಯೋಮಿತಿಯನ್ನು ಕೂಡ ಇಲ್ಲಿ ಹೆಚ್ಚಿಸಲಾಗುತ್ತಿದ್ದು ಈ ವಯೋಮಿತಿ ಸಡಿಲಿಕೆ ಎಲ್ಲಾ ಪ್ರಕಾರದ ಪೇದೆ ಹುದ್ದೆಗಳಿಗೆ ಅನ್ವಯವಾಗುವಂತೆ. ಸರ್ ಮತ್ತೆ PC ಅಂದ್ರೆ ಸರ್ ನಂದು CRDR ಆಗತ್ತೆ ಸರ್, ನಂದು KSRP ಆಗತ್ತೆ ಸರ್, ನಂದು KSISF ಆಗತ್ತೆ ಸರ್. ಯಾವುದೇ ಪೊಲೀಸ್ ಪೇದೆ ಹುದ್ದೆಗೆ ಈ ಏಜು ಅನ್ವಯವಾಗ್ತದೆ. ಹಾಗಾದ್ರೆ ಕರಿತಾ ಬರ್ತದಕ್ಕೆ ನಗರದ ಸಶಸ್ತ್ರ ಮೀಸಲು ಪಡೆ CIR, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ KSRP, ನಾಗರಿಕ ಅಂದ್ರೆ ಸಿವಿಲ್ ವಿಭಾಗದ ಪೇದೆ ಹುದ್ದೆಗಳ ನೇಮಕಾತಿಯಲ್ಲಿಯೂ ಒಂದೇ ಬಗೆಯ ವಯೋಮಿತಿ ಕೂಡ ನಿಗದಿ ಮಾಡಲು ಕೂಡ ಗೃಹ ಇಲಾಖೆ ನಿರ್ಧರಿಸಲಾಗಿದೆ. ನೋಡಿ, ಅಲ್ಲಿ PC ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕೂಡ CRDR, KSISF, KSRP ಮತ್ತು PC ಸಿವಿಲ್ ಇವು ಎಲ್ಲದಕ್ಕೂ ಕೂಡ ಇದೇ ಸೇಮ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಕ್ಲಿಯರಿಟಿ ಇರಲಿ. ಸರಿ, ನೆಕ್ಸ್ಟ್ ಈಗ ಪ್ರಸ್ತುತ ಇಷ್ಟು ಗೊತ್ತಾಗ್ತಾ ಬಂತು. ನೋಡಿ, 8,000 ಹುದ್ದೆಗಳು ಖಾಲಿ ಇದಾವೆ ಅಂತ ಗೃಹ ಸಚಿವರು ಕೂಡ ಹೇಳ್ತಾ ಬಂದಿದ್ದಾರೆ. ಆದ್ರೆ ಗೊತ್ತಿರಲಿ, 8,000 ಹುದ್ದೆ ಅಂದ್ರೆ ತುಂಬಾ ಖುಷಿ ಪಡೋ ಅವಶ್ಯಕತೆ ಇಲ್ಲ. 8,000 ಒಂದೇ ಸಮಯಕ್ಕೆ ಕರೆಯುವುದಿಲ್ಲ, ಅದು ಹಂತ ಹಂತವಾಗಿ ಕರೆಯಲ್ಪಡ್ತಾನೆ. ಹಾಗಾದ್ರೆ ಈಗ ನಿಮ್ಮ ಪೂರ್ವ ತಯಾರಾಗಿದ್ರೆ ಆ 8,000 ಅಂತಂದ್ರೆ ಒಂದೇ ಸಲಕ್ಕೆ ಕರೆಯಂಗಿಲ್ಲ. ಈ ಸಲ ನಿಮ್ಗೆ ಎಷ್ಟು ಹುದ್ದೆಗಳು ಕರೆಯಲ್ಪಟ್ಟಿರ್ತಾನೋ ಅದ್ರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕು, ಅದ್ರಲ್ಲಿ ಸೆಲೆಕ್ಟ್ ಆಗ್ಬೇಕಾಗ್ತದೆ. ಹಾಗಾದ್ರೆ ಗೃಹ ಸಚಿವರು ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಈ ಹಿಂದೆ ನೀಡಿರುವ ಮಾಹಿತಿಯಂತೆ ರಾಜ್ಯದಲ್ಲಿ ಕಳೆದ 5 ವರ್ಷಗಳಲ್ಲಿ 8,000 ಪೊಲೀಸ್ ಪೇದೆ ಹುದ್ದೆಗಳು ಖಾಲಿಯಾಗಿವೆ. ಆ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಶೀಘ್ರ ಆರಂಭಿಸಲು ಗೃಹ ಇಲಾಖೆ ಚಿಂತನೆ ನಡೆಸಿದೆ. ಹಾಗಾದ್ರೆ ಅದಕ್ಕೂ ಮುನ್ನ ವಯೋಮಿತಿ ಸಡಿಲಿಕೆ ಮಾಡೋದು ಇಲಾಖೆಯ ಚಿಂತನೆ. ಗೊತ್ತಿರಲಿ, ಇದು ಏನು ಈಗೇನ್ ಪೋಸ್ಟ್ ಕರಿಬೇಕಂತ ಅನ್ಕೊಂಡಿದ್ದಾರೆ
ಅದನ್ನು ವಯೋಮಿತಿ ಸಡಿಲಿ ಅಧಿಕೃತವಾಗಿ ಸರ್ಕಾರಕ್ಕೆ ದಸರಾಕ್ಕಿಂತ ಮುಂಚೆನೆ ಅವರಿಗೆ ಅದನ್ನು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿ ಅದಕ್ಕೆ ಅಧಿಕೃತವಾಗಿ ಒಪ್ಪಿಗೆಯನ್ನು ಪಡೆದ ನಂತರದಲ್ಲಿ ಇದನ್ನ ಅಧಿಸೂಚನೆ ಹೊಡಿಸ್ತಾ ಬರ್ತಾರ. ನಾವು ಅಪ್ಲಿಕೇಶನ್ ಹಾಕ್ಬಹುದು ಮಾಡ್ತಾ ಇದನ್ನ ಮತ್ತ ಈ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಹಂತವಾಗಿ ಮತ್ತು ಜಿಲ್ಲಾ ಅನುಗುಣವಾಗಿ ಮತ್ತು ಕಲ್ಯಾಣ ಕರ್ನಾಟಕ ಮತ್ತು ಸಾಮಾನ್ಯ ಕರ್ನಾಟಕಕ್ಕೆ ಅನುಗುಣವಾಗಿ ಅದನ್ನ ಏನ್ ಮಾಡ್ತಾ ವರ್ಗೀಕರಣ ಮಾಡಿ ಕರೆಯಲ್ಪಡ್ತದೆ. ವಯೋಮಿತಿ ಕುರಿತು ಆದೇಶ ಹೊರಡಿಸಿದ ನಂತರ ವಯೋಮಿತಿ ಆದೇಶ ಇದು ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥ ಪ್ರಸ್ತಾವನೆ ವಯೋಮಿತಿ ಸಡಿಲಿಕೆಯ ನಂತರದಲ್ಲಿಯೇ ಈ ಅಧಿಸೂಚನೆ ಹೊರಡಿಸಲಾಗ್ತದೆ. ಆಮೇಲೆ ಈ ಪ್ರಕ್ರಿಯೆ ಆರಂಭಿಸುವ ಬಗ್ಗೆಯೂ ಗೃಹ ಇಲಾಖೆಯಲ್ಲಿ ಚರ್ಚೆಗಳು ಕೂಡ ನಡೆದಿವೆ ಎಂದು ಕೂಡ ಮೂಲಗಳು ತಿಳಿಸ್ತದೆ. ಹಾಗಾದ್ರೆ ಈ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವ ಬಗ್ಗೆಯೂ ಗೃಹ ಇಲಾಖೆಯಲ್ಲಿ ಕೂಡ ಇದು ಚರ್ಚೆ ನಡೆದಿದ್ದು ಇವುಗಳ ಬರ್ತದೆ. ಸರಿ, ಇದರ ನಂತರದಲ್ಲಿ ಇದು 12 ಸೆಪ್ಟೆಂಬರ್ ಆಯ್ತಾ, ಗೃಹ ಇಲಾಖೆಯಲ್ಲಿ ಚರ್ಚೆ ನಡೆದು ಮರುದಿನ ಅಂತಂದ್ರೆ ನೆಕ್ಸ್ಟ್ ಮುಂದ್ ಬರ್ತೇನೆ ಇದಕ್ಕೆ. ನೆಕ್ಸ್ಟ್ ಡೇದಾಗ ಏನಾಗ್ತಾ ಬಂದ್ ಗೊತ್ತಿದಕ್ಕೆ ಮುಂದಿನ ದಿನಗಳಲ್ಲಿ ಮತ್ತು ಇದಕ್ಕೆ ಬಂತಲ್ಲಿ ಮುಂದಿನ ದಿನ ನೆಕ್ಸ್ಟ್ ಸೆಪ್ಟೆಂಬರ್ 13, 20, 25 ಮತ್ತೊಂದು ಪತ್ರಿಕೆಯಲ್ಲೊಂದು ಅಂಕಣ ಬಂತು. ಪೊಲೀಸರ ನೇರ ನೇಮಕ ಶುರು ಅಂತ ಬಂತು. ಇದ್ರ 12ನೇ ತಾರೀಕು ಅದು ಬಂತು. 13 ತಾರೀಕು ಪೊಲೀಸರ ನೇರ ನೇಮಕ ಶುರು ಅಂತ ಬಂತು. ಸರಿ, ಇಲ್ಲಿ ಏನ್ ಹೇಳ್ತಾ ಬರ್ತದೆ, KSRP 2032 ಕಾನ್ಸ್ಟೇಬಲ್ ಹುದ್ದೆಗಳ ಪಟ್ಟಿ ಕೊನೆಗೂ ಸಿದ್ಧ ಮಾಡಿದ್ದಾರೆ. ಇನ್ನು ಅಧಿಸೂಚನೆ ಹೊರಡಿಸಬೇಕಾಗಿದೆ. ಸರಿ, ವಯೋಮಿತಿಯನ್ನು ಸಡಿಲಿಸುವ ಕುರಿತು ರಾಜ್ಯ ಸರ್ಕಾರ ಚಿಂತನೆ, ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೆ, ಚಿಂತನೆ ಮಾಡ್ತಾ ಇದೆ. ಈಗ ಏನಿಲ್ಲ, ಬರೀ ಓದು. ಆಮೇಲೆ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದೆ, ಗೃಹ ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದೆ. ಇನ್ನೇನು CM ಆಫೀಸ್ಗೆ ಹೋಗ್ಬೇಕು, ಅದು ಸಹಿ ಆಗ್ಬೇಕು, ಒಪ್ಪಿಗೆ ಬರಬೇಕು, ಅಧಿಸೂಚನೆ ಹೊರಡಿಸ್ಬೇಕು. ಅಧಿಸೂಚನೆ ಅವ್ರು CM ಒಪ್ಪಿಗೆ ಸಹಿ ಸಂಬಂಧ ಅಷ್ಟೇ ವೇಟಿಂಗ್. ಈಗ ನೆಕ್ಸ್ಟ್ ನೋಡಿ, ಯಾವ ಘಟಕಕ್ಕೆ ಎಷ್ಟು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ನೋಡಿ, ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ. ಕಲ್ಯಾಣ ಕರ್ನಾಟಕದ ನೀವೇನ್ ಚಿಂತೆ ಮಾಡೋಂಗಿಲ್ಲ, ನೆಕ್ಸ್ಟ್ ನಿಮ್ದು ಮಾತಾಡ್ತೀರಿ ಮುಂದೈತೆ. ಸರಿ, ಹಾಗಾದ್ರೆ ವಯೋಮಿತಿಯನ್ನು ಕೂಡ ಸಡಿಲಿಸುವ ಕುರಿತು ರಾಜ್ಯ ಸರ್ಕಾರ ಚಿಂತನೆ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಕೂಡ ಅನ್ವಯ. ಸಿವಿಲ್ ಸೇವಾ ಹುದ್ದೆಗಳಿಗೆ ಹೊಸದಾಗಿ ನೇರ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ ಬೆನ್ನಲ್ಲೇ ಪ್ರಥಮವಾಗಿ ಪೊಲೀಸ್ ಇಲಾಖೆಯಲ್ಲಿ 2032 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಶುರುವಾಗಿದೆ. ಕ್ರೀಡಾ ಮೀಸಲಾತಿ 3% ನೋಡಿ. ಈಗ ಹಿಂದೆ ವರ್ಷ ಕ್ರೀಡಾ ನಿಮ್ಗೆ ಯಾವ್ದಾದ್ರು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ನೀವು ಕ್ರೀಡಾ ಮೀಸಲಾತಿ ಕೂರಿ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ ಅಥೆಂಟಿಕ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ನಿಮ್ಮಲ್ಲಿ ಮೊದಲೇ ಅಂದ್ರೆ ಅಧಿಸೂಚನೆ ಹೊರಡಿಸಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ಇರಬೇಕು, ಮತ್ತೆ ಆ ಡೇಟ್ ಎಲ್ಲ ಫ್ರೆಶ್ ಎಲ್ಲ ಇರ್ಬೇಕು. ಅದಕ್ಕೆ ಇದ್ರೆ ನಿಮಗೆ ಈ ಪೊಲೀಸ್ ಹುದ್ದೆಯಲ್ಲಿ 3% ಕೋಟಾ ಸಿಗುತ್ತೆ. 3% ಏನಾಗುತ್ತೆ ಅದಕ್ಕೆ ಈ ಕ್ರೀಡೆ ಕೋಟಾ ಸಿಗುತ್ತೆ. ಹೌದಾ, ಕ್ರೀಡಾ ಮೀಸಲಾತಿಗೆ 3% ಹೊರತುಪಡಿಸಿ ಪರಿಶಿಷ್ಟ ರೋಸ್ಟರ್ ಬಿಂದುವಿನ ಗುರುತಿಸಿ ಮುಖ್ಯನ ಹುದ್ದೆಗಳಿಗೆ ವರ್ಗೀಕರಣ ಪಟ್ಟಿ ಸಿದ್ಧವಾಗಿದೆ. ಈ ಮಧ್ಯೆ ನೇಮಕಾತಿ ಬೇರೆ ಬೇರೆ ರಾಜ್ಯಗಳಲ್ಲಿರುವ ವಯೋಮಿತಿ ಬಗ್ಗೆ ಅಧ್ಯಯನ ನಡೆಸಿ ರಾಜ್ಯದಲ್ಲಿ ವಯೋಮಿತಿ ಸಡಿಲಿಸಲು ಸರ್ಕಾರ ಸಿದ್ಧತೆ ನಡೆಸಿರುವುದರಿಂದ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿ ಹೊಸ ಆಶಾಭಾವನೆ ಮೂಡಿದೆ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅವಲೋಕಿಸಿ ಪರಿಷ್ಕೃತ ರೋಸ್ಟರ್ ಬಿಂದು ಗುರುತಿಸಲಾಗಿದೆ. ಇದರಿಂದಾಗಿ ಪೊಲೀಸ್ ಇಲಾಖೆಯ ಕೆಲವು ಘಟಕಗಳಲ್ಲಿ ಈ ಹಿಂದೆ ಪ್ರಸ್ತಾಪಿಸಿರುವಂತಹ ಸಂಖ್ಯಾಬಲಗಳಲ್ಲಿ ಬದಲಾವಣೆಯಾಗುತ್ತಿದೆ. ಪರಿಷ್ಕೃತ ರೋಸ್ಟರ್ ಬಿಂದು ನಡಿ ಕ್ರೀಡಾ ಮೀಸಲಾತಿಯು ಕೂಡ ಸೇರಿದಂತೆ ಬಂತು ನೋಡಿ. ಕ್ರೀಡಾ ಮೀಸಲಾತಿ ಕೂಡ ಸೇರಿದಂತೆ ಬೇರೆ ಬೇರೆ ಘಟಕಗಳಲ್ಲಿ ಕೂಡ ಲಭ್ಯವಿರುವಂತಹ ವಿವಿಧ ಹುದ್ದೆಗಳಲ್ಲಿ ಈ ಹಿಂದೆ ಬ್ಯಾಕ್ಲಾಗ್ ಹುದ್ದೆಗಳು ಸೇರಿವೆ. ನೇರ ನೇಮಕಾತಿಯು ಮೂಲಕ ಭರ್ತಿ ಮಾಡಲು ಮರು ಹಂಚಿಕೆ ಮಾಡಲಾಗಿದೆ. ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕ ಪ್ರದೇಶ ಸ್ಥಳೀಯ ವ್ಯಾಪ್ತಿಯ 500 ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 532 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕೇತರ ವ್ಯಾಪ್ತಿಯಲ್ಲಿ ಸುಮಾರು 1500 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಇಲ್ಲಿ ಕರಿತಾ ಬರ್ತಿದ್ದಕ್ಕೆ. ಈ ಕಲ್ಯಾಣ ಕರ್ನಾಟಕ ಎಷ್ಟಪ್ಪ ಅಂದ್ರೆ 532 ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ಕರಿತಾ ಬರ್ತಿದ್ದಕ್ಕೆ. ಅದಾದ್ಮೇಲೆ ಕಲ್ಯಾಣ ಕರ್ನಾಟಕೇತರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು 1500. ಇದು 2, ಇದು 3, 5 10ಕ್ಕೆ 0 ಕೈಲ 1. ಇದು ಕಲ್ಯಾಣ ಕರ್ನಾಟಕ ಮತ್ತು ಇತರೆ ಕರ್ನಾಟಕದ ಎರಡನ್ನು ಒಳಗೊಂಡಂತೆ 2032 ಪೋಸ್ಟ್ ಗಳನ್ನ ಈ ಕಾಲ್ಫಾರ್ಮ್ ಮಾಡೋರು ಇದಾರೆ ಇದಕ್ಕೆ. ಸರಿ, ಆಮೇಲೆ ನೆಕ್ಸ್ಟ್ ಒಟ್ಟು ಸೇರಿ 2032 ಹುದ್ದೆಗಳಿಗೆ ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂಥ ನಿಯಮಗಳ ಅನ್ವಯ ಅಂದ್ರೆ ಒಳ ಮೀಸಲಾತಿ ಮತ್ತು ಕ್ರೀಡಾ ಮೀಸಲಾತಿಗಳು ಮತ್ತು ಬ್ಯಾಕ್ಲಾಗ್ ಇರ್ತಕ್ಕಂಥ ಹುದ್ದೆಗಳ ಅದನ್ನ ಈ ಪರಿಷ್ಕೃತ ರೋಸ್ಟರ್ ಪದ್ಧತಿಯನ್ನು ಕೂಡ ಅಳವಡಿಸಿಕೊಂಡು ಇದನ್ನ ಕಾಲ್ಫಾರ್ಮ್ ಮಾಡೋರು ಇದಾರೆ ಇದಕ್ಕೆ. ಸರಿ, ಘಟಕಗಳ ವರ್ಗೀಕರಣ ಪಟ್ಟಿಯನ್ನು ಕೂಡ ಪೊಲೀಸ್ ನೇಮಕಾತಿ ವಿಭಾಗದ ಈಗಾಗಲೇ ಕೂಡ ತರಿಸಿಕೊಂಡಿದೆ. ಸರಿ, ಹಾಗಾಗಿ ಒಳ ಮೀಸಲಾತಿ ಅನ್ವಯಕ್ಕಾಗಿ ಕೂಡ ಪರಿಷ್ಕೃತ ರೋಸ್ಟರ್ ಬಿಂದು ನಿಗದಿ, ಕ್ರೀಡಾ ಮೀಸಲಾತಿ 3% ಹೊರತುಪಡಿಸಿ ವರ್ಗೀಕರಣ, ಕಲ್ಯಾಣ ಕರ್ನಾಟಕಕ್ಕೆ 532 ಹುದ್ದೆ, ಉಳಿದೆಡೆ 1500 ನೇರ ನೇಮಕಾತಿಗಳಿಗೆ ಲಭ್ಯತೆ ಹುದ್ದೆಗಳ ಪಟ್ಟಿ ಕೂಡ ರವಾನೆ ಮಾಡಲಾಗಿದ್ದು ಈ ಪಟ್ಟಿ ಈ ರೀತಿ ಸಿದ್ಧಪಡಿಸಲಾಗ್ತಾ ಬಂದಿದ್ದಕ್ಕೆ. ಸರಿ, ಆ ಪಟ್ಟಿ ಹೋಗೋಕ್ಕಿಂತ ಮುಂಚೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ವಯೋಮಿತಿ ಸಡಿಲಿಕೆ ಬಗ್ಗೆ ಚರ್ಚೆ ನಡೆಸಿದ್ದೇನೆ.
ಬೇರೆ ಬೇರೆ ರಾಜ್ಯಗಳು ಏನಿದೆ ಎಂಬುದು ಕೂಡ ಪರಿಶೀಲಿಸಲಾಗುತ್ತದೆ. ಹಲವು ವರ್ಷಗಳಿಂದ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ನಡೆದಿಲ್ಲ. 2 ರಿಂದ 3 ವರ್ಷ ವಯೋಮಿತಿ ಹೆಚ್ಚಳ ಮಾಡಿಕೊಡುವಂತೆ ಅಭ್ಯರ್ಥಿಗಳು ಬೇಡಿಕೆ ಇಟ್ಟಿದ್ದಾರೆ. ಈ ಬಗ್ಗೆ ಡಿಜಿ ಐಜಿಪಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ. ಬೇರೆ ರಾಜ್ಯಗಳ ವಯೋಮಿತಿ ಎಷ್ಟು ವರ್ಷ ಇದೆ ಪರಿಶೀಲಿಸಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಹೊರಡಿಸಬೇಕು ಅಂತ ಪ್ರಸ್ತಾವನೆ ಕೂಡ ಸಲ್ಲಿಸುವುದಕ್ಕೆ ತಿಳಿಸಿದ್ದೇನೆ. ಪ್ರಸ್ತಾವನೆ ಬಂದ ಬಳಿಕ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅದಕ್ಕೆ ಸ್ಪಷ್ಟವಾಗಿ ಹೇಳಲಾಗ್ತಾ ಬಂದದ. ನೋಡಿ, ಇಷ್ಟು ದಿನ ಮಾಡಿರ್ತಕ್ಕಂತ ಈ ಪ್ರತಿಫಲ, ಇಷ್ಟು ದಿನ ಮಾಡಿರ್ತಕ್ಕಂತ ಹೋರಾಟ, ಈ ಪೊಲೀಸ್ ಪಡೆಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಅಂತಿತ್ತು. ನಿಮ್ಗ ಈ ಸದ್ಯಕ್ಕೆ ಈ ಹಬ್ಬಕ್ಕೆ ಒಂದು ಒಳ್ಳೆ ಗಿಫ್ಟ್ ನಿಮ್ಗೆ ಸಿಕ್ಕಿದೆ. ಹಾಗಾದ್ರೆ ಗಿಫ್ಟ್ ಸಿಕ್ಕದಪ್ಪ ಅಂದ್ರೆ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡುವಂತ ಕೆಲಸ ನಿಮ್ದು ಆಗ್ತಾ ಬರ್ತದೆ. ಇದಕ್ಕೆ ಸರಿ. ಹಾಗಾದ್ರೆ ವರ್ಗೀಕರಣ ವಿವರಕ್ಕೆ ಪತ್ರ, ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯಂತೆ ಪರಿಷ್ಕೃತ ರೋಸ್ಟರ್ ಬಿಂದು ಗುರುತಿಸಿ ಸರ್ಕಾರದ ಆದೇಶದನ್ವಯ ವರ್ಗೀಕರಣ ವಿವರ ಕಳಿಸುವಂತೆ ಅದಕ್ಕೆ ಸೆಪ್ಟೆಂಬರ್ 9ರಂದು ನೇಮಕಾತಿ ವಿಭಾಗದ DIGMN ಅನುಚಿತ್ KSRP ADGP ಉಮೇಶ್ ಕುಮಾರ್ ಅವರಿಗೆ ಲಿಖಿತ ಸೂಚನೆ ನೀಡಿದ್ದರು. ಅದರಂತೆ ಪರಿಷ್ಕೃತ ಹುದ್ದೆಗಳ ಪಟ್ಟಿಯನ್ನು ಕೂಡ ಸೆಪ್ಟೆಂಬರ್ 11ರಂದು ನೇರ ನೇಮಕಾತಿ ವಿಭಾಗಕ್ಕೆ ಕೂಡ ಕಳಿಸಲಾಗಿದೆ. ನೋಡಿ, ಇದನ್ನೆಲ್ಲ ಆ ನೇರ ನೇಮಕಾತಿ ವಿಭಾಗಕ್ಕೆ ಕಳಿಸಿ ಅಲ್ಲಿ ಕೂಡ ವರ್ಗೀಕರಣ ಮಾಡ್ತಂದ್ರ ಯಾವ ಘಟಕಕ್ಕೆ ಎಷ್ಟು, ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಇಲ್ಲಿ ಕೊಟ್ಟಿದ್ದಾರೆ. ಬೆಂಗಳೂರು 1ನೇ ಪಡೆ ಅಂದ್ರೆ KSRP ಪಡೆಗಳದ. ಇದಕ್ಕೆ ಬೆಂಗಳೂರಲ್ಲಿ 2 ಪಡೆಗಳದವ. ಬೆಂಗಳೂರಿನ ಕೋರಮಂಗಲದಲ್ಲಿ 2 KSRP ಪಡೆಗಳು ಬರ್ತವೆ. ಅದಕ್ಕೆ ಅಲ್ಲಿ ಬೆಂಗಳೂರಿನ 1ನೇ ಪಡೆ ಹುದ್ದೆ 134, ಸಾಮಾನ್ಯ 130, ಕ್ರೀಡೆ 4 ವರ್ಗೀಕರಣ ಮಾಡ್ಲಾಗ್ತಾ ಬಂದಿರೋದಕ್ಕೆ. ಬೆಳಗಾವಿ 2ನೇ ಪಡೆ 140, ಸಾಮಾನ್ಯ 136, ಕ್ರೀಡೆ 4. ಬೆಂಗಳೂರು 3ನೇ ಪಡೆ ಹುದ್ದೆ 113, ಸಾಮಾನ್ಯ 110, ಈ ಕಡೆ 3. ಬೆಂಗಳೂರು 4ನೇ ಪಡೆ 134, ಸಾಮಾನ್ಯ 130, ಕ್ರೀಡೆದಾಗ 4. ಆಮೇಲೆ ಹುದ್ದೆ 103, ಇಲ್ಲಿ ಸಾಮಾನ್ಯ 100, ಕ್ರೀಡೆದಲ್ಲಿ 3. ಆಮೇಲೆ ಮೈಸೂರು 5ನೇ ಪಡೆ 103ರಲ್ಲಿ 100, ಸಾಮಾನ್ಯ, ಕ್ರೀಡೆ 3. ಮಂಗಳೂರು 7ನೇ ಪಡೆ 335 ಹುದ್ದೆಗಳು. ಮಂಗಳೂರು ಹೆಚ್ಚದಾವೆ, ಸ್ವಲ್ಪ ಗೊತ್ತಿರ್ಲಿ. ಕಲ್ಯಾಣ ಕರ್ನಾಟಕ ಭಾಗದವರು ಮತ್ತು ಇತರೆ ಭಾಗದವರು ಮಂಗಳೂರಿನಲ್ಲಿ 335 ಹುದ್ದೆಗಳು. ಅದ್ರ ಸಾಮಾನ್ಯ ವರ್ಗ 325 ಅದಾವ, ಕ್ರೀಡೆಯಲ್ಲಿ 10 ಅದಾವ. ಕ್ರೀಡೆ ಇದ್ದವರು ಮಂಗಳೂರು ಡಿವಿಷನ್. ನೋಡಿ, ಆ ಭಾಗದ ಜನ ಸ್ವಲ್ಪ ನೀವು ಪೊಲೀಸ್ ಅಪ್ಲಿಕೇಶನ್ ಹಾಕೋದು ಅಪರೂಪ. ಹಾಗಾದ್ರೆ ಇವತ್ತು ಬೆಂಗಳೂರು ಸಿಟಿ ಹೌದಾ, ಆ ಭಾಗದಲ್ಲಿ ಕಲ್ಯಾಣ ಮತ್ತು ಒಟ್ಟಾರೆ ಉತ್ತರ ಕರ್ನಾಟಕ ಭಾಗದವರು ಹೆಚ್ಚಾಗಿ ನೀವು ಪೊಲೀಸ್ ಹೋಗುವಂತ ಆಕಾಂಕ್ಷೆಗಳಿದಾವ. ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಯೋಚಿಸಿ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಸರಿ. ಹಾಗಾದ್ರೆ ಮಂಗಳೂರು 7ನೇ ಪಡೆ 335, 325 ಮತ್ತು 10 ಕ್ರೀಡೆಗಳಲ್ಲದಕ್ಕೆ. ಶಿವಮೊಗ್ಗ 8ನೇ ಪಡೆ 120, ಸಾಮಾನ್ಯ 116, ಕ್ರೀಡೆ 4. ಬೆಂಗಳೂರು 9ನೇ ಪಡೆ 75, ಆಮೇಲೆ ಸಾಮಾನ್ಯ 73, ಕ್ರೀಡೆ 2 ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆ 11ನೇ ಪಡೆ 135, 131, ಸಾಮಾನ್ಯ 4 ಕ್ರೀಡೆ. ತುಮಕೂರು 12ನೇ ಪಡೆ 135, 131, ಸಾಮಾನ್ಯ 4 ಕ್ರೀಡೆ. ಬೆಳಗಾವಿ 2ನೇ ಪಡೆ ಮಹಿಳೆ 23, ಬೆಳಗಾವಿಯಲ್ಲಿ ಮಹಿಳೆ ಗೊತ್ತಿರಲಿ. ಬೆಳಗಾವಿಯಲ್ಲಿ 2ನೇ ಪಡೆ ಮಹಿಳೆ 23, ಆಮೇಲೆ 22, ಸಾಮಾನ್ಯ 1. ಅಲ್ಲಿ ಕ್ರೀಡೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ರೆ 1 ನಿಮ್ಗೆ ಇಲ್ಲಿ ಅವಕಾಶ ಐತೆ. ಬೆಂಗಳೂರು 4ನೇ ಪಡೆ ಮಹಿಳೆ 28, ಸಾಮಾನ್ಯ 27, ಕ್ರೀಡೆ 1. ಮತ್ತು ಮೈಸೂರು 5ನೇ ಪಡೆ ಮಹಿಳೆ 25, ಸಾಮಾನ್ಯ 24, 1 ಯಾವ್ದಪ್ಪ ಕ್ರೀಡೆಯಲ್ಲಿ. ಒಟ್ಟು ಈ ಕಡೆ ಕರ್ನಾಟಕ ಈ ತರ ಇದಕ್ಕೆ ಇಲ್ಲಿ ಕರಿತಾ ಬರ್ತೀವಿ. ಇದಕ್ಕೆ 1500. ಸೊ ಇದಕ್ಕೆ ಕಡೆ ಬರ್ತೇವೆ. ಟೋಟಲ್ ಪೋಸ್ಟ್ ಸಾಮಾನ್ಯ 1455, ಕ್ರೀಡೆಗಳಲ್ಲಿ 45. ಟೋಟಲ್ ಎಷ್ಟು ಆಗ್ತಾ ಬರ್ತೈತೆ ಇದಕ್ಕೆ 1500 ಇಲ್ಲಿ ಆಗ್ತಾ ಬರ್ತೈತೆ. ಇದಕ್ಕೆ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಈ ತರ ಭಾಗಕ್ಕೆ 1500 ಪೋಸ್ಟ್ಗಳು ಈ ರೀತಿ ವರ್ಗೀಕರಿಸಲಾಗ್ತಾ ಬಂದದೆ. ಆಯ್ತಾ? ಸರಿ. ನೆಕ್ಸ್ಟ್ ಇದು ಯಾವ್ದಾಯ್ತು, ಮುಂದಿನ ಇಷ್ಟು ಇದ್ರಕ್ಕೆ ಗೊತ್ತಾಗ್ತಾ ಬರ್ತದಕ್ಕೆ. ನೆಕ್ಸ್ಟ್ ಪೊಲೀಸರ ನೇರ ನೇಮಕಾತಿ ಶುರು ಮೊದಲನೇ ಪುಟದಿಂದ. ಸೊ ಇಲ್ಲಿ ಕರಿತಾ ಬರ್ತಿದ್ದಕ್ಕೆ ಒಟ್ಟು ಈ ಭಾಗದಲ್ಲಿ ಪೊಲೀಸರ ನೇರ ನೇಮಕಾತಿ ಮೊದಲನೇ ಪುಟದ ಹಿಂದಿನ ಪಟ್ಟಿ ಅಂದ್ರೆ ಪಕ್ಕಕ್ಕೆ ರಾಜ್ಯ ಸಶಸ್ತ್ರ ಮೀಸಲ್ಪಡೆ KSRP 1500 ಹುದ್ದೆಗಳು ಹಾಗೂ ಸ್ಥಳೀಯ ವೃಂದದ 445 ಹುದ್ದೆಗಳು ಮತ್ತು IRB ಮುನಿರಾಬಾದ್ ಘಟಕದಲ್ಲಿ 220 ಹುದ್ದೆಗಳು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕೂಡ ಈ ಮೊದಲೇ ಪಟ್ಟಿ ಸಿದ್ಧವಾಗಿತ್ತು. ಆದರೆ ಅದೀಗ ಒಳ ಮೀಸಲಾತಿ ಅನ್ವಯ ಪರಿಷ್ಕೃತ ರೋಸ್ಟರ್ ಬಿಂದು ನಿಗದಿಪಡಿಸಿರುವಂತೆ ಹಿಂದಿನ ಪಟ್ಟಿಯನ್ನು ನೇಮಕಾತಿ ವಿಭಾಗಕ್ಕೆ ಪಕ್ಕಕ್ಕೆ ಕೂಡ ಸರಿಸಿದೆ. ಅಲ್ಲಿ ಸರಿಸಿ ಈಗ ಪ್ರಸ್ತುತ ಪಡೆ ಬೆಂಗಳೂರು 1ನೇ ಪಡೆ ಇಷ್ಟು ಸಾಮಾನ್ಯ ಹುದ್ದೆಗಳು ಇಷ್ಟು. ಮತ್ತೆ ನಾನು ರಿಪೀಟ್ ಇಲ್ಲಿ ನಾವು ಓದಂಗಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಬಂದೈತೆ. ಅದಕ್ಕೆ ಕಲಬುರಗಿ 6ನೇ ಪಡೆ 41, ಈ ಕಡೆ ಸಾಮಾನ್ಯ 41, ಕ್ರೀಡೆಯಲ್ಲಿ 41 ಅದ. ಆಕ್ಚುಲಿ ಇದು 40 ಆಗ್ಬೇಕು. ಇಲ್ಲಿ 1 ಟೋಟಲ್ 41 ಆಗ್ತಾ ಬರ್ತೈತೆ ಅದಕ್ಕೆ. ಸರಿ. ಹಾಗಾದ್ರೆ 12 ಇಲ್ಲಿ 32 ಅದ, 33 ಅದ, 32 ಇಲ್ಲಿ 1 ಕ್ರೀಡೆ ಸಾಮಾನ್ಯಕ್ಕೆ ಮತ್ತು ಕ್ರೀಡೆಗೆ. ಟೋಟಲ್ ಬರೀ ಮುನಿರಾಬಾದ್ 1ಕ್ಕೆ 160 ಹುದ್ದೆಗಳು 160 ಸಾಮಾನ್ಯ 161, ಕ್ರೀಡೆಯಲ್ಲಿ ಒಟ್ಟು 5. ಅಂದ್ರೆ ಮುನಿರಾಬಾದ್ ಅಲ್ಲಿ KSRP ಬೆಟಾಲಿಯನ್ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿ ಕೂಡ ನೇರ ನೇಮಕಾತಿ ಮುಖಾಂತರ ಕೂಡ ನೇಮಕ ಮಾಡಲಾಗ್ತಾ ಬರ್ತದೆ. ಇಷ್ಟು ಹುದ್ದೆಗಳು ಈ ಬಾರಿ ನಿಮ್ಮ ಕೈಯಲ್ಲಿದೆ. ಈಗ ಇದು ನೆಕ್ಸ್ಟ್ ಮಂತ್ ಅಂದ್ರೆ CM ಆಫೀಸ್ಗೆ ಅದು ಪ್ರಸ್ತಾವನೆ ಕೂಡ ಸಲ್ಲಿಸಿ ಅದನ್ನು ಒಪ್ಪಿಗೆ ಪಡೆದ ನಂತರದಲ್ಲಿ ಇದು ಅಧಿಕೃತವಾಗಿ ಈ KSP ಒಂದು ವೆಬ್ಸೈಟ್ ಅಲ್ಲಿ ಇದಕ್ಕೆ
ಅಪ್ಲಿಕೇಶನ್ ಹಾಕೋದಕ್ಕೆ ಏನ್ ಮಾಡ್ತಾ ಅದಕ್ಕೆ ಅದನ್ನು ಹೊರಡಿಸ್ತಾ ಬರ್ತಾರೆ. ಅದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ 1 ತಿಂಗಳ ಸಮಯ, ಅಲ್ಲಿಂದ 1 ತಿಂಗಳ ಸಮಯ, ಅಥವಾ ಇದಕ್ಕೆ ಯಾವುದು ನೆಕ್ಸ್ಟ್ ಇದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಅಪ್ಲಿಕೇಶನ್ ಹಾಕೋಕ ಅಕ್ಟೋಬರ್ ನವೆಂಬರ್ ಅಥವಾ ಡಿಸೆಂಬರ್ ಒಳಗಾಗಿ ಈ ವರ್ಷದಲ್ಲಿ ನೀವು PC ಎಕ್ಸಾಮ್ ಬರೀತೀರಾ ಅಂದ್ರೆ ಬರೆಯುವ ಸಾಧ್ಯತೆ ಸಾಕಷ್ಟು ಬಲ್ಲ ಮೂಲಗಳಿಂದ ಮತ್ತು ಈ ಪತ್ರಿಕೆ ಮಾಹಿತಿಯಿಂದ ಬಂದಿರತಕ್ಕಂಥದ್ದು. ಹಾಗಾದ್ರೆ ಅಪ್ಲಿಕೇಶನ್ 1 ತಿಂಗಳು, ಅಲ್ಲಿ ಅದನ್ನು ಸೆಗ್ರಿಗೇಟ್ ಮಾಡಕ್ 1 ತಿಂಗಳು, ನೆಕ್ಸ್ಟ್ ಎಕ್ಸಾಮ್ ಮುಂದೆ ಬರುತ್ತೆ. ಹಾಗಾದ್ರೆ ಐ ಥಿಂಕ್ ಈ ಡಿಸೆಂಬರ್ ಒಳಗಾಗಿ ಎಕ್ಸಾಮ್ ನಡೆಸುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ನೀವು ಟ್ರೈನಿಂಗ್ ಹೋಗುವಂತ ಸಾಧ್ಯತೆ ಇರುತ್ತೆ. ಸೊ ಇವರು ಅತಿ ಬೇಗ ಮಾಡ್ತಾ ಬಂದ್ರೆ ಅಥವಾ ಆ ಸಮಯಕ್ಕೆ ಎಲೆಕ್ಷನ್ ಬಂದ್ರೆ ಒಂದ್ ಸ್ವಲ್ಪ 1 ತಿಂಗಳು 2 ತಿಂಗಳು ಡಿಲೇ ಆಗಬಹುದು. ಬಟ್ ಎಲೆಕ್ಷನ್ ಒಳಗಾಗಿ ಇದನ್ನ ಎಕ್ಸಾಮ್ ನಡೆಸಬಹುದು, ಅಥವಾ ಎಲೆಕ್ಷನ್ ನಂತರದಲ್ಲಿ ಕೂಡ ಅದರದೇ ಪ್ರೊಸೆಸ್ ಬೇರೆ, ಇದೇ ಪ್ರೊಸೆಸ್ ಬೇರೆ. ಯಾಕಂದ್ರೆ ಆಲ್ರೆಡಿ 2 ವರ್ಷ ಇದನ್ನ ಡಿಲೇ ಆಗಿದೆ. 22 ನೋಟಿಫಿಕೇಶನ್ ಆಗಿದ್ದು 23, 24 ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ತುಂಬಾ ಡಿಲೇ ಆಗಿದೆ. ಈಗ ಮುಂದೆ ಡಿಲೇ ಮಾಡುವುದಿಲ್ಲ. ಹಾಗಾಗಿ ನಿಮ್ಮ ತಯಾರಿ ಚುರುಕಾಗಿರ್ಲಿ. ಹಾಗಾದ್ರೆ ನಿಮ್ಮ ಕನಸಿನ ಹುದ್ದೆ ನಿಮ್ಮದಾಗಿಸಿಕೊಳ್ಳುವುದಕ್ಕ ಸದಾ ನಮ್ಮೊಂದಿಗೆ ಈ ಜೋಡಣೆಗೊಂಡಿರಿ. ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.